ನಮಸ್ಕಾರ. ಇಲ್ಲಿ ನಾವು ತುಂಬ ದಿನಗಳಿಂದ ನಮ್ಮ RBIಗೆ ಏನು ಮನವಿ ಮಾಡ್ಕೋತಾ ಇದ್ದೀವಿ. ನಮ್ಮ ಬಾಬಾ ಸಾಹೇಬರ ಭಾವಚಿತ್ರ ಹೊಂದಿರತಕ್ಕಂಥ ಒಂದು ನೋಟನ್ನು ಬಿಡುಗಡೆ ಮಾಡಿ ಅಂತ ತುಂಬ ದಿನಗಳಿಂದ ನಮ್ಮ ಬೇಡಿಕೆ ಇತ್ತು. ಅದರ ಪ್ರತಿರೂಪವಾಗಿ ಇವತ್ತು ನಾವು ಇಲ್ಲೊಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವ್ರ ಹತ್ರ ಬಂದಿದ್ದಾಗ ಇಲ್ಲೊಂದು ಒಬ್ಬರು ವಿಶೇಷ ವ್ಯಕ್ತಿನ ನಾವು ಮೀಟ್ ಮಾಡೋಕ್ಕೆ ಹೊರಟಿದ್ವಿ. ಅವ್ರ ಹತ್ರ ಇದು ಒಂದು ಯಾವುದೋ ವಿಶೇಷವಾದಂಥ ನೋಟ್ ಇದೆ. ಅದ್ರ ಬಗ್ಗೆ ಅವ್ರೀಗ ಇದನ್ನು ಕುರಿತು ಪರಿಚಯ ಮಾಡ್ತಾರೆ. ಸರ್, ಏನಿದು ಬಗ್ಗೆ ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಕುಮಾರ್, ಮೂಲತಃ ಬೆಂಗಳೂರು ನಿವಾಸಿ. ಸೊ ನಾನೊಬ್ಬ ಹವ್ಯಾಸಿ, ಗೆಸ್ಟ್ ಲೆಕ್ಚರ್ ಅಂತ ಏನು ಕರೀತಾರೆ. ಸೊ ಆ ರೀತಿ ನಾವು ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಬರ್ತೀವಿ. ಸೊ ಇವತ್ತು ಬಾಬಾ ಸಾಹೇಬ್ ಅವರ ಹುಟ್ಟುಹಬ್ಬ, 135 ಹುಟ್ಟುಹಬ್ಬ. ಇದರ ಪ್ರಯುಕ್ತ ನಾನು ಪ್ರತಿ ವರ್ಷ ಇದನ್ನು ಎಲ್ಲರಿಗೂ ತಲುಪಿಸ್ಬೇಕು, ಮೊದಲನೇದಾಗಿ ತಿಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ನೋಟಿನ ವಿನ್ಯಾಸದಲ್ಲಿ ಒಂದು ವಿಚಾರ ಮಾಡಿರ್ತೀನಿ. ನೋಟಿನ ರೀತಿಯಲ್ಲಿ ಒಂದು ನೋಡಿರ್ತೀನಿ. ಹೌದು, ನೋಡೋದಕ್ಕೆ ಇದು ನೋಟ್ ಆಗಿರೋದಕ್ಕೋಸ್ಕರ ಬಹಳ ಆಕರ್ಷಣೆಯಾಗಿದೆ. ಎಲ್ಲರ ಕಣ್ಣು ನೋಟ್ ಮೇಲೆ ಇದೆ. ಎಲ್ಲರ ಕಣ್ಣು ನೋಟಿನ ಮೇಲೆ ಬಂದಾಗ ಸಾಹೇಬರ ಅವರ ಒಂದು ಹುಟ್ಟು, ಅವರ ಅಗಲಿಕೆ, ಅವರು ಏನೆಲ್ಲ ನಮಗೆ ಕೊಟ್ಟಿದ್ದಾರೆ, ಸಂವಿಧಾನದ ನಂಬರ್ ಆಫ್ ಆರ್ಟಿಕಲ್ಸ್, ನಂಬರ್ ಆಫ್ ಪಾರ್ಟ್ಸ್, ನಂಬರ್ ಆಫ್ ಶೆಡ್ಯೂಲ್ಸ್, ಎಷ್ಟು ಪೆನ್ ಬಳಸಿದ್ದಾರೆ, ಎಷ್ಟು ಇಂಕ್ ಬಾಟ್ಲು ಬಳಸಿದ್ದಾರೆ, ಎಷ್ಟು ಜನ ಸಹಿ ಮಾಡಿದ್ದಾರೆ, ಸಂವಿಧಾನನ ಹಿಂದಿಲಿ ಬರೆದ್ರ ಇಂಗ್ಲೀಷಲ್ಲಿ ಬರೆದ್ರ ಅನ್ನೋ ಒಂದು ಗೊಂದಲನ ಇಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. ಅದರ ಜೊತೆಗೆ ಸಂವಿಧಾನ ಮಾಡೋದಕ್ಕೆ ಎಷ್ಟು ಸಮಯ ತೊಗೊಂಡ್ರು, 2 ವರ್ಷ 11 ತಿಂಗಳು 15 ದಿನ ತಿನ್ನಿದೆ. ಸಂಪೂರ್ಣವಾಗಿ ಅವ್ರು ಎಷ್ಟು ಓದಿದ್ದಾರೆ, 32 ಡಿಗ್ರಿಗಳು ಓದಿದ್ದಾರೆ. ಸಂವಿಧಾನ ಮಾಡೋಕ್ಕೆ ಕಮಿಟಿಲಿ ಯಾರೆಲ್ಲ ಕೂತಿದ್ರು. ಒಂದು ರೀತಿ ಇನ್ಸ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಪೀಳಿಗೆ ಮಕ್ಕಳಿಗೆ ಸಾಹೇಬರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಮೊಬೈಲಲ್ಲಿ ನೋಡೋಕ್ಕೂ, ಈ ರೀತಿ ಅಚ್ಚರಿಯಾಗಿ ನೋಡೋಕ್ಕೂ ಭಾಳ ವಿಶೇಷವಾಗಿರುತ್ತೆ. ಸೊ ಇದು ನನ್ನ ಪ್ರಯತ್ನ. ನನ್ನ ಹೆಸರು ಆಗಲೇ ಹೇಳಿದಾಗ ಹರೀಶ್ ಕುಮಾರ್. ಇಲ್ಲಿ ನೋಡ್ತಾ ಇದ್ದೀರಿ M583 HGK ಅಂತಿದೆ. ಸೊ ಇಲ್ಲಿ ಹೇಳಕೊಟ್ಟಿರೋದು ನಾವಿರುವಂತಹ ಸುಂದರವಾಗಿರುವಂತಹ, ಇಡೀ ಪ್ರಪಂಚದಲ್ಲಿ ನೆಮ್ಮದಿಯಾಗಿರುವಂತಹ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ ಅನ್ನೋದನ್ನು ಒಂದು ಫಾರ್ಮುಲಾ ರೀತಿ ಮಾಡಿರ್ತೀನಿ. ಆ ಫಾರ್ಮುಲಾ ಡಿಕೋಡ್ ಮಾಡೋದ್ರಿಂದ ನಾವು ನಮ್ಮ ಬಾಯಲ್ಲಿ ಎಷ್ಟು ರಾಜ್ಯಗಳಿದೆ ಅಂತ ಒಮ್ಮೆ ಒಂದ್ಸಲ ಆದರೂ ಹೇಳಬೇಕಾಗುತ್ತೆ. ಹಾಗೇನೇ ಇದರಲ್ಲಿ ಏನೇನಿದೆ, ಎಲ್ಲೆಲ್ಲಿದೆ ಅಂತ ಒಂದು ಪರಿಚಯ ಮಾಡಿ. ಸೊ ನಿಮಗೆ ಕೆಂಪು ರೆಡ್ಡಿಂಕಲ್ಲಿ ಏನಿದೆ ಅಲ್ಲಿ ಹೇಳುತ್ತೆ. ಹೌದು, ಎಲ್ಲರಿಗೂ ಗೊತ್ತು, ಏಪ್ರಿಲ್ 14 ಹುಟ್ಟುಹಬ್ಬ ಅಂತ. ಇದನ್ನು ನಾನು ಹೇಳಕೊಟ್ಟಿದ್ದೀನಿ ಮಂಗಳವಾರ. ಎಲ್ಲೋ ಒಂದು ಕಡೆ ನಾವು ಅವ್ರನ್ನ ಕಳ್ಕೊತೀವಿ. ಡಿಸೆಂಬರ್ 6, ಹೌದು, ಯಾವ ವಾರ? ಗುರುವಾರ. ಅದೇ ರೀತಿ 1949 ನಮಗೆ ಸಂವಿಧಾನ ರೆಡಿ ಆಗುತ್ತೆ. 1950 ನಾವು ಶುರು ಮಾಡ್ಕೊತೀವಿ. ಕೆಳಗಡೆ ನಂಬರ್ ಆಫ್ ಆರ್ಟಿಕಲ್ಸ್, ನಂಬರ್ ಆಫ್ ಪಾರ್ಟ್ಸ್, ನಂಬರ್ ಆಫ್ ಶೆಡ್ಯೂಲ್ಸು. ಅದೇ ರೀತಿ ಹಿಂದೆ ನೀವು ತಿರ್ಸಾಗ ಅವರಿಗೆ ಭಾರತ ರತ್ನವಾಗಿ ಬಂತು 1990. ಅಂದರೆ ಒಂದು ರೀತಿ ಇದರಲ್ಲಿ ನಿಮಗೆ ಸಂಪೂರ್ಣ 45 ಇನ್ಫಾರ್ಮೇಷನ್ಸ್, ವೆರಿ ಬ್ಯೂಟಿಫುಲ್, ನಾಲೆಜಬಲ್ ನೋಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎಲ್ಲ ಇವತ್ತಿನ ಪ್ರಸ್ತುತ ಸಾಲಿನ ವಿದ್ಯಾರ್ಥಿಗಳಿಗೆ ಕೈಗೆ ರೀಚ್ ಆಗಬೇಕು. ಇವರ ಶ್ರಮ ದೇಶಕ್ಕೋಸ್ಕರ ಏನೆಲ್ಲ ಕೊಡಿ. ಜೈ ಭೀಮ್ ಸ್ನೇಹಿತರೆ, ನನ್ನ ಹೆಸರು ಆದಿನಾರಾಯಣ್ ಅಂತ. ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಜಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ. ವಾಯ್ಸ್ ರೇಸ್ ಮಾಡಿ. ಮೊಟ್ಟ ಮೊದಲನೇದಾಗಿ ವಿಶ್ವದ ಎಲ್ಲ ಜನತೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ವಿಶ್ವಮಾನವ ಅಂತ ಪ್ರಖ್ಯಾತಿಯಾಗಿರ್ತಕ್ಕಂಥ ಬಾಬಾ ಸಾಹೇಬರು ನಮಗೆ ಹಲವಾರು ದಾರಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ತಿಳಿಯಬೇಕಾಗಿರೋದು, ಚರಿತ್ರೆಯ ಅರಿವು ಯಾರಿಗಿಲ್ಲವೋ ಅವರು ಚರಿತ್ರೆಯನ್ನು ಸೃಷ್ಟಿಸಲಾರರು ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಬ್ಬರೂ ಕೂಡ ನಾವು ಚರಿತ್ರೆಯನ್ನು ಅರ್ಥಕೋಬೇಕು. ನಮ್ಮ ಹಿಂದಿನ ಚರಿತ್ರೆ ಏನಿತ್ತು, ನಮ್ಮ ಭಾರತದ ಸ್ಥಿತಿಗತಿಗಳು ಯಾವ ಥರ ಇದ್ದವು, ಮನುವಾದ ನಮ್ಮನ್ನು ಯಾವ ಥರ ಹೀನಾಯ ಸ್ಥಿತಿಗೆ ಹೋಗಿತ್ತು, ಅದರ ವಿರುದ್ಧವಾಗಿ ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಾಗಿಂದನೂ ಕೂಡ ಹೆಂಗೆ ಸಿಡಿದೆದ್ರು ಅನ್ನೋದನ್ನು ನಾವು ಅರ್ಥಕೋಬೇಕು. ಅವರ ಮೌಲ್ಯಯುತವಾದಂಥ ಆದರ್ಶಗಳನ್ನು ನಾವು ಪ್ರತಿಯೊಬ್ಬರೂ ಅಳವಡಿಸ್ಕೊಂಡು ಮುಂದೆ ನಮ್ಮ ಸಮಾಜಕ್ಕೆ ನಾವೇನು ಮಾಡಬೇಕು ಅಂತ ನಾವು ಅರ್ಥಕೋಬೇಕು. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ಮಹಾದೇವ್ ಪ್ರಸಾದ್, ಮಹಾತ್ಮ ಪ್ರೊಫೆಸರ್ ಜಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಖಜಾಂಚಿ. ಇಂದು ನಾವೇನಿಂದು ವಿಶ್ವ ಮಾನವ ಡಾಕ್ಟರ್ 12 ದಿನ ನಮಗೆ ಕಷ್ಟ ಬಿದ್ದು ಸಂವಿಧಾನ ಬರೆದುಕೊಟ್ಟರು. ಈ ಮಹಾನಾಯಕನ ಬಗ್ಗೆ ಎಲ್ಲರೂ ಗೊತ್ತಬೇಕಂದ್ರೆ ಈ ಥರ ನಮಗೆ ಕೂಡ
ನಮ್ಮ ದೇಶದ ನೋಟದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರಪಟ ಬರಬೇಕು. ಅದೇ ನಮ್ಮದು ಆಸೆ. ನಾವು ಹೋರಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದೆ ಹೇಳಿದರೆ ಶಿಕ್ಷಣ, ಸಂಘಟನಾ, ಹೋರಾಟ ಅಂತ ಹೇಳಿದ್ದಾರೆ. ಅಂಥ ಮಹಾ ವ್ಯಕ್ತಿಗೋಸ್ಕರ ನಾವು ಈ ತ್ಯಾಗನೂ ನಾವು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ದೇವರಂತ ಹೇಳಬೇಕು. ನಮ್ಮಂಥ ಒಳ್ಳೆಯ ವ್ಯಕ್ತಿ, ನಮ್ಮ ಪ್ರಾಣ, ದೈವ, ಶ್ರೀ ಪುರುಷಗೆ ಸಮಾನ ಹಕ್ಕಲು ಕೊಟ್ಟಿದ್ದರು ಯಾರಂದರೆ ಭಾರತ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರು. ತಮ್ಮ ನ್ಯಾಯಶಾಖೆ ಮಂತ್ರಿ ಪದವಿ ರಾಜೀನಾಮೆ ಮಾಡಿ ಶ್ರೀ ಹಕ್ಕುಗೋಸ್ಕರ ಹೋರಾಟ ಮಾಡಿ ನಮಗೋಸ್ಕರ ಹಕ್ಕನ್ನು ತಂದುಕೊಟ್ಟರು ಮಹಾ ವ್ಯಕ್ತಿ. ನಾವು ಆಂಧ್ರದಿಂದ ಬಂದಿದ್ದೀವಿ. ನಾವು ಕನ್ನಡದಿಂದ ಸ್ವಲ್ಪ ಮಾತಾಡಬೇಕಂದ್ರೆ, ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡನೂ ಪ್ರೀತಿಸ್ತಾರೆ. ಅದಕ್ಕೋಸ್ಕರ ನಾವು ತೆಲುಗು ಆದರೂ ಕೂಡ ನಾವು ಕನ್ನಡದಲ್ಲಿ ಮಾತಾಡ್ತಿದ್ದೀವಿ. ನಾವು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಹೇಳಿದ್ದಾರೆ, ಭಾಷೆಲೇನ ಬೇರೆ